ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ TET ಆಗಿರಬಹುದು, GPSTR, HSTR ಇನ್ನುಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು 6ರಿಂದ 12ನೇ ತರಗತಿಯವರೆಗೆ ಇರತಕ್ಕಂಥ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ. ಎಲ್ಲ ಎಕ್ಸಾಮ್ಗಳಿಗೂ ತುಂಬ ಅನುಕೂಲಕರ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಇಲ್ಲಿಂದ ಲಭ್ಯವಾಗ್ತಾ ಬರ್ತದೆ. ಇಷ್ಟು ದಿನ ನಾವು 6ನೇ ತರಗತಿಯಲ್ಲಿರ್ತಕ್ಕಂತಹ ಸಮಾಜ ವಿಜ್ಞಾನ ಪಠ್ಯಪುಸ್ತಕ, ಅದರಲ್ಲಿ 6ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ನಾವು ಸುಮಾರು ರಾಜಮನೆತನಗಳನ್ನು ನೋಡ್ತಾ ಬಂದೀವಿ. ಶಾತವಾಹನರ ಬಗ್ಗೆ, ಕದಂಬರ ಬಗ್ಗೆ, ಗಂಗರ ಬಗ್ಗೆ, ನಂತರ ರಾಷ್ಟ್ರಕೂಟರ ಬಗ್ಗೆ, ಪಲ್ಲವರ ಬಗ್ಗೆ ಎಲ್ಲ ನೋಡ್ಕೋತ ಬಂದ್ವಿ. ಇವತ್ತು ನಾವು ಚೋಳರ ಕುರಿತಾಗಿರ್ತಕ್ಕಂಥ ಮಾಹಿತಿ 6ನೇ ತರಗತಿ ಪಠ್ಯಪುಸ್ತಕದಲ್ಲಿ ಯಾವೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ. ಈ ಚೋಳರ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಬರೋದಾದ್ರೆ, ನಟರಾಜನ ಮತ್ತು ಕಳಿಂಗದ ಮೇಲೆ ನಲಿದಾಡುವ ಬಾಲಮುರಳಿ ಕೃಷ್ಣ ಕಂಚಿ ಶಿಲ್ಪ ಚೋಳರು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿರ್ತಕ್ಕಂಥ ಅಪೂರ್ವ ಕೊಡುಗೆಗಳಾಗಿವೆ. ನೋಡಿರ್ತಿರಲ್ಲ, ಆ ಒಂದು ಸಾಮ್ರಾಜ್ಯದ ನಟರಾಜನ ಮೂರ್ತಿ ಆಗಿರಬಹುದು ಮತ್ತು ಕಳಿಂಗದ ಮೇಲೆ ನಲಿದಾಡ್ತಕ್ಕಂತಹ ಬಾಲಮುರಳಿ ಕೃಷ್ಣ, ಅವೆಲ್ಲ ಒಂದು ಚಿತ್ರಗಳು, ಅವೆಲ್ಲ ಒಂದು ಏನ್ರಿ ಆಕೃತಿಗಳು ನಮಗೆ ಚೋಳರು ಕೊಟ್ಟಿರ್ತಕ್ಕಂತಹ ನೋಡ್ರಿ ಕಂಚು ಶಿಲ್ಪ, ಚೋಳರು ಭಾರತೀಯರ ಮೂರ್ತಿ ಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟರು. ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಬಂದರು. ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೇಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪ ಕೃತಿಯಾಗಿದೆ. ಕೆಲವೊಂದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಾವ, ಎಕ್ಸಾಮ್ದಾಗ ಪದೇ ಪದೇ ಏನಾಗ್ತಿರ್ತಾವ್ರಿ, ಇವು ಕ್ವಶನ್ ಆಗ್ತಿರ್ತಾವ. ನೋಡ್ರಿ, ಚೋಳರಿಗೆ ಬಂದ್ವಿ ಅಂತಂದ್ರೆ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮ್ಮ ತಲೆಯಾಗ ಓಡಲೇಬೇಕು. ಒಂದನೇದೇನ್ರಿ, ಉತ್ತರ ಮೇರೂರು ಶಾಸನ, ಚೋಳರ ಗ್ರಾಮಾಡಳಿತ, ಬೃಹದೇಶ್ವರ ದೇವಾಲಯ, ರಾಜರಾಜ ಚೋಳನ ಕುರಿತಾಗಿರ್ತಕ್ಕಂಥ ಮಾಹಿತಿ. ಈ 4 ದಿಶೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ನೋಡ್ರಿ, ಈ ಒಂದು ಬೃಹದೇಶ್ವರ ದೇವಾಲಯ 1000 ವರ್ಷಗಳಷ್ಟು ಹಿಂದಿನದು ಎಂತಕ್ಕಂಥದ್ದು ಮಾಹಿತಿ ಇಲ್ಲಿ ನಮಗ ಲಭ್ಯವಾಗ್ತಾ ಬರ್ತದ. ಈ ಬೃಹದೇಶ್ವರ ಮಂದಿರದ ಕುರಿತು ಈ ದೇವಾಲಯದ ವಿಮಾನವನ್ನು ಗಮನಿಸಿ. ವಿಮಾನ ಇಂಪಾರ್ಟೆಂಟ್ ಮಾಹಿತಿ. ವಿಮಾನವೆಂದರೆ ಗರ್ಭಗುಡಿಯ ಮೇಲೆ ಗೋಪುರ, ಗರ್ಭಗುಡಿಯ ಮೇಲಿರ್ತಕ್ಕಂತಹ ಗೋಪುರವನ್ನು ವಿಮಾನ ಅಂಥೇಳಿ ನಾವು ಕರಿತೀವಿ. ಈ ದೇವಾಲಯದ ವಿಮಾನವು 13 ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ. ಆ ಒಂದು ದೇವಾಲಯದ ಚಿತ್ರವನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ವಿಮಾನ 13 ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ. ಎತ್ತರ 61 ಮೀಟರ್ 200 ಅಡಿ ಅಂತ ಕರಿತಾ ಬರ್ತೀವಿ. ಬೃಹದೇಶ್ವರ ಭಾರತದಲ್ಲಿಯೇ ಎತ್ತರವಾದ ಹಾಗೂ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂತಹ ದೇವಾಲಯವಾಗಿದೆ. ಅಂದ್ರೆ ಜಗತ್ತಿನಲ್ಲಿ ಎತ್ತರವಾಗಿರ್ತಕ್ಕಂಥ ದೇವಾಲಯದಲ್ಲಿ ನಮ್ಮ ಈ ಬೃಹದೇಶ್ವರ ದೇವಾಲಯ ಸೇರ್ತದ. ಅತಿ ಎತ್ತರವಾಗಿರ್ತಕ್ಕಂಥ ಶಿಖರವನ್ನ ಇದು ಅಂದ್ರೆ ವಿಮಾನವನ್ನು ಹೊಂದಿರತಕ್ಕಂಥ ದೇವಾಲಯ ಅಂತ ನಾವು ಇದನ್ನ ಕರಿತೀವಿ. ಇದು ವಿಶ್ವ ಪರಂಪರೆ ತಾಣವೆಂದು ಮನ್ನಣೆಯನ್ನ ಪಡೆದಿದೆ. ಇದು ಬೃಹದೇಶ್ವರ ದೇವಾಲಯದ ಕುರಿತು ಮಾಹಿತಿ. ಬೃಹದೇಶ್ವರ ದೇವಾಲಯದ ಕುರಿತಿರ್ತಕ್ಕಂತಹ ಮಾಹಿತಿ ರಾಜರಾಜ ಚೋಳನ ಕಾಲದಲ್ಲಿ ನಿರ್ಮಾಣ ಆಗ್ತದ. ಬೃಹದೇಶ್ವರ ದೇವಾಲಯದ ಕುರಿತು ಮಾಹಿತಿ ಗೊತ್ತಾಯ್ತಲ್ಲ. ಎಸ್, ನೆಕ್ಸ್ಟ್ ಮುಂದಿನ ಮಾಹಿತಿಯನ್ನು ನೋಡೋಣ. ನೋಡ್ರಿ, ಇಲ್ಲಿ ಎಲ್ಲ ಶಿವ ದೇವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ. ಅಂದ್ರೆ ಸಾಮಾನ್ಯವಾಗಿ ದೇವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣವಾಗಿದೆ. ಇಲ್ಲಿನ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಅಂದ್ರೆ ಇಲ್ಲಿನ ಈ ಒಂದು ಬೃಹದೇಶ್ವರ ದೇವಾಲಯದಲ್ಲಿರ್ತಕ್ಕಂತಹ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಎಂತಕ್ಕಂಥ ಮಾಹಿತಿ ನಮಗಿಲ್ಲಿ ಗೊತ್ತಾಗ್ತದ. ಇನ್ನು ಚೋಳರ ಕಾಲದ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿ ಇರ್ತಕ್ಕಂಥ ಶಿವಮಂದಿರ. ಗಂಗೈಕೊಂಡ ಚೋಳಪುರಂ ಅಲ್ಲಿರ್ತಕ್ಕಂತಹ ಶಿವಮಂದಿರ.
ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಭಾರತೀಯ ರಿಸರ್ವ್ ಬ್ಯಾಂಕ್ 2011ರಲ್ಲಿ ರೂಪಾಯಿ 1000 ಮುಖಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೇಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರಡಿಸಿದೆ. ಆ ಒಂದು ನಾಣ್ಯದಲ್ಲಿ ಈ ಬೃಹದೇಶ್ವರ ದೇವಾಲಯ ಅಂತಕ್ಕಂಥ ನಾಣ್ಯವನ್ನು, ಎಷ್ಟು ಮುಖಬೆಲೆ? 1000 ಮುಖಬೆಲೆಯ ನಾಣ್ಯದ ಮೇಲೆ. ಪ್ರಶ್ನೆ ಇಂಪಾರ್ಟೆಂಟ್ ರೀ, ರೀಸೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೇಳ್ತಿರ್ತಾನೆ ಪ್ರಶ್ನೆ. ಓಕೆ, ಇಷ್ಟು ಮಾಹಿತಿ ಅಂದ್ರೆ ಆ ಒಂದು ದೇವಾಲಯಗಳಿಗೆ ಕುರಿತಾಗಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಬರ್ತದ. ಇನ್ನು ಈ ಕಾಲದ ಪ್ರಮುಖ ಚೋಳ ಸಾಮ್ರಾಟರಿಗೆ ನಾವು ಬಂದ್ರ, ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ತಂಜಾವೂರು ಚೋಳರ ರಾಜಧಾನಿ ತಂಜಾವೂರು. ಚೋಳ ಸಾಮ್ರಾಜ್ಯದಲ್ಲಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ಪ್ರಮುಖವಾಗಿರ್ತಕ್ಕಂಥ ಅರಸರು ಅಂತ ಹೇಳಿ ನಾವು ಕರಿತಾ ಬರ್ತೀವಿ. ರಾಜರಾಜ ಚೋಳನಿಗೆ ಬಂದ್ರ, ರಾಜರಾಜ ಚೋಳ ಅರಸ, ಚೋಳ ಸಾಮ್ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಅಂತ ಹೇಳಿ ನಾವು ಈತನನ್ನ ಕರಿತಾ ಬರ್ತೀವಿ. ಈತನ ಆಡಳಿತ ಕಾಲಾವಧಿ ಸಾಮಾನ್ಯ ಶಕ 985ರಿಂದ 1014 ಸಾಮಾನ್ಯ ಶಕ. ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದು, ವಿಶಾಲವಾದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿ ದಕ್ಷಿಣದ ಎಲ್ಲ ಪ್ರದೇಶಗಳು, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು. ಅಷ್ಟು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಈತ ಗೆದ್ದಿದ್ದ. ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು. ಬೃಹದೇಶ್ವರ ದೇವಾಲಯ ರಾಜರಾಜ ಚೋಳನ ಕೊಡುಗೆಯಾಗಿದೆ. ಬೃಹದೇಶ್ವರ ದೇವಾಲಯ ರಾಜರಾಜ ಚೋಳನ ಕೊಡುಗೆಯಾಗಿದೆ. ಇನ್ನು ರಾಜೇಂದ್ರ ಚೋಳನ ಕಾಲಕ್ಕೆ ಬಂದ್ರ, ಈತನ ಕುರಿತಾಗಿ ಏನು ಮಾಹಿತಿ ಇದೆ? ರಾಜರಾಜನ ನಂತರ ಅವನ ಮಗ ರಾಜೇಂದ್ರ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾನ. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ ಇವನ ಒಂದು ಮುಖ್ಯವಾಗಿರ್ತಕ್ಕಂಥ ಸಾಧನೆಯಾಗಿದೆ. ಈ ವಿಜಯದ ನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ಎಂತಕ್ಕಂಥ ಬಿರುದನ್ನು ಪಡಿತಾನೆ. ಎಕ್ಸಾಮ್ದಾಗಿದ್ದು ಕ್ವಶನ್ ಆಗಿದೆ. ಗಂಗೈಕೊಂಡ ಅಂದ್ರೆ ಅಷ್ಟು ದೂರದವರೆಗೆ ಆ ಪ್ರದೇಶವನ್ನ ಆತ ದಂಡಯಾತ್ರೆ ಮಾಡಿಕೊಂಡು ಹೋಗಿದ್ದ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಅಲ್ಲೊಂದು ಬೃಹತ್ ಶಿವದೇವಾಲಯವನ್ನ ಕಟ್ತಾನ ಎಂತಕ್ಕಂಥದ್ದು ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಬರ್ತದ. ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾಗಿ ಚೋಳ ಗಂಗಂ ಎಂಬ ಭಾರೀ ಗಾತ್ರದ ಕೆರೆಯನ್ನ ಆತ ಅಲ್ಲಿ ನಿರ್ಮಿಸ್ತಾನೆ. 3 ಪಾಯಿಂಟ್ ಇವನ ಕಾಲಕ್ಕೆ ಸಂಬಂಧಪಟ್ಟಂತೆ ನೆನಪಿಟ್ಟುಕೋರಿ. ಒಂದೇದೇನ್ರಿ, ರಾಜರಾಜ ಚೋಳನ ನಂತರ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾನ. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯನ್ನು ಈತ ಕೈಗೊಳ್ತಾನೆ. ಗಂಗಾ ನದಿಯವರೆಗೆ ಪ್ರದೇಶವನ್ನು ಈತ ಅಂದ್ರೆ ದಾಳಿಯನ್ನು ಮಾಡ್ಕೋತ ಹೋಗ್ತಾನೆ. ಆ ಒಂದು ನೆನಪಿಗಾಗಿ ಈತ ಗಂಗೈಕೊಂಡ ಎಂತಕ್ಕಂಥ ಬಿರುದನ್ನು ಧರಿಸ್ತಾನೆ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯಲ್ಲಿ ಬೃಹತ್ ಶಿವದೇವಾಲಯವನ್ನು ಅಲ್ಲಿ ಕಟ್ಟಿಸ್ತಾನೆ. ರಾಜಧಾನಿಯ ಸಮೀಪ ಭಾರೀ ಗಾತ್ರದ ಕೆರೆಯೊಂದನ್ನು, ಚೋಳ ಗಂಗಂ ಎಂಬ ಕೆರೆಯೊಂದನ್ನು ಆತ ಕಟ್ಟಿಸ್ತಾನೆ. ಇದು ಚೋಳ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಅಂದ್ರೆ ಆ ಒಂದು ಸಾಮ್ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ಅರಸರಲ್ಲಿ ನಾವು ಬಂದ್ರೆ ರಾಜೇಂದ್ರ ಚೋಳನ ಇಷ್ಟು ಮಾಹಿತಿ ನಮಗೆ ಲಭ್ಯವಾಗ್ತಾ ಬರ್ತದ. ಈತ ಆಗ್ನೇಯ ಏಷ್ಯಾದ ಶ್ರೀವಿಜಯ ರಾಜ್ಯವನ್ನ ಗೆದ್ದುಕೊಂಡಿದ್ದರಿಂದ ರಾಜೇಂದ್ರ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ಈತ ಆ ಒಂದು ಸಾಮ್ರಾಜ್ಯವನ್ನ ಗೆದ್ದುಕೊಳ್ತಾನೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರ, ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗವಾಗಿತ್ತು. ಪಾಯಿಂಟ್ ಇಂಪಾರ್ಟೆಂಟ್ ಆದ ನೆನ್ಪಿಟ್ಟುಕೋರಿ, ಥಿಯರಿ ಎಕ್ಸಾಮ್ ಬರೆಯೋ ಮುಂದೆ ಬೇಕಾಗ್ತದ. ಚೋಳರ ಒಂದು ಆಡಳಿತ ಕಾಲ ಯಾವ ಸಾಹಿತ್ಯ ಅಂತಂದ್ರ ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗ ಅಂಥೇಳಿ ನಾವು ಚೋಳರ ಕಾಲವನ್ನ ಕರಿತೀವಿ. ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಹುಲುವಾಗಿ ಬೆಳೆಯುತ್ತದೆ. ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ಪೆರಿಯ ಪುರಾಣಂ ಎಂತಕ್ಕಂಥ ಕೃತಿ ಆ ಒಂದು ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನ
ಪಡೆದುಕೊಂಡಿದೆ. ಇದೇ ಕಾಲಕ್ಕೆ ಸೇರಿದ ಕಂಬನ್, ಇಂಪಾರ್ಟೆಂಟ್ ಕ್ವಶನ್ ಕೇಳ್ರಿ, ಕ್ವಶನ್ ಇದು. ಕಂಬನ್ ಬರೆದಿರುವ ಕಂಬರಾಮಾಯಣ ಇಂದಿಗೂ ಜನಪ್ರಿಯವಾಗಿದೆ. ಕಂಬರಾಮಾಯಣ. ನೆಕ್ಸ್ಟ್ ಮುಂದಿನ ಮಾಹಿತಿಗೆ ಹೋಗೋದಾದ್ರೆ, ಚೋಳರ ಗ್ರಾಮಾಡಳಿತ ಇಲ್ಲಿ ಭಾರಿ ಪ್ರಮುಖ, ಯಾಕಂದ್ರೆ ಅತಿ ಜರೂರು. ಇಲ್ಲಿ ಬಹಳಷ್ಟು ಸಲ ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಿರ್ಬೋದು, ಬೇರೆ ಬೇರೆ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಮಾಡ್ತಾನೆ ರೀ, ಥಿಯರಿ ಕ್ವಶನ್ ಆಗಿನೂ ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಆ ಒಂದು ಕಾಲದಲ್ಲಿನೇ ಪ್ರಸ್ತುತ ನಾವು ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಗ್ರಾಮಾಡಳಿತ ವ್ಯವಸ್ಥೆ ಮತ್ತು ಅದು ಹೋಲ್ತಿತ್ತು, ಆ ಒಂದು ದಿಶೆಯನ್ನು ಇಟ್ಟುಕೊಂಡು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಲ್ಲೇ ಚೋಳರ ಗ್ರಾಮಾಡಳಿತವನ್ನು ನಾವು ನೋಡಿದ್ರೆ, ಚೋಳರ ಗ್ರಾಮಾಡಳಿತ ಪದ್ಧತಿ ಆದರ್ಶಪ್ರಾಯವಾಗಿತ್ತು. ಚೋಳರ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸ್ತಿದ್ದು. ಗ್ರಾಮಾಡಳಿತವನ್ನು ಅಲ್ಲಿರ್ತಕ್ಕಂತಹ ಗ್ರಾಮ ಸಭೆಗಳೇ ಆಡಳಿತವನ್ನು ನಡೆಸ್ತಿದ್ದು. ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗ್ತಿತ್ತು, ಚುನಾವಣೆಗೆ ಒಳಪಡಿಸಲಾಗ್ತಿತ್ತು. ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚನೆ ಮಾಡಲಾಗ್ತಿತ್ತು. ಅವುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಕೊಡಲಾಗ್ತಿತ್ತು. ಅರ್ಥ ಆಯ್ತ್ರಿ? ಚೋಳರ ಗ್ರಾಮಾಡಳಿತ ಪ್ರಾಚೀನವಾಗಿರ್ತಕ್ಕಂಥ ಆಡಳಿತ ಪದ್ಧತಿಯನ್ನು ಒಳಗೊಂಡಿತ್ತು. ಅವರು ಗ್ರಾಮಾಡಳಿತ ಆದರ್ಶಪ್ರಾಯವಾಗಿತ್ತು. ಗ್ರಾಮ ಸಭೆಯ ಸದಸ್ಯರನ್ನು ಚುನಾವಣೆಯ ಮೂಲಕ ಏನು ಮಾಡ್ತಿದ್ರು, ಅವರು ಆರಿಸ್ತಿದ್ರು. ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡಂಥ ಸಮಿತಿಗಳನ್ನು ರಚನೆ ಮಾಡ್ತಿದ್ರು. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಿತಿಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವರು ಕೊಡ್ತಿದ್ರು. ಸಮಿತಿಗಳು ಹಣಕಾಸಿನ ಲೆಕ್ಕಪತ್ರವನ್ನು ಒಪ್ಪಿಸಬೇಕಿತ್ತು. ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರ ಮಾಡಲಾಗ್ತಿತ್ತು. ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯನ್ನು ಹೋಲುವಂತಿತ್ತು ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದೆ. ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಇವರ ಗ್ರಾಮಾಡಳಿತ. ಇನ್ನು ಇವರ ಕಾಲದ ವ್ಯಾಪಾರಕ್ಕೆ ನಾವು ಬಂದ್ರೆ, ಚೋಳ ಸಾಮ್ರಾಜ್ಯವು ಸಂಪದ್ಭರಿತವಾಗಿತ್ತು. ವಿದೇಶಿ ವ್ಯಾಪಾರವು ಬಿರುಸಾಗಿ ನಡೆಯುತ್ತಿತ್ತು. ಚೀನಾ, ಸುಮಾತ್ರ, ಜಾವಾ ಮತ್ತು ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಸಾಮ್ರಾಜ್ಯ ವ್ಯಾಪಾರದ ಸಂಬಂಧವನ್ನು ಇಟ್ಟುಕೊಂಡಿತ್ತು. ವ್ಯಾಪಾರಿ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟವನ್ನು ನಡೆಸ್ತಿದ್ದು. ಇದು ಇವರ ಕಾಲದ ವ್ಯಾಪಾರ. ಇಲ್ಲಿ ಒಂದಿಷ್ಟು ಮಾಹಿತಿ ಇದೆ, ನಿಮಗಿದು ತಿಳಿದಿರಲಿ ಅಂತಕ್ಕಂಥ ಮಾಹಿತಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಗಳು ನಮಗಿಲ್ಲಿ ಸಿಗ್ತಾ ಬರ್ತಾವ. ಇಲ್ಲಿ ನೋಡ್ರಿ, ತಿರುಕ್ಕುರಳ್ 1300 ಪದ್ಯಗಳಿವೆ. ತಿರುಕ್ಕುರಳ್ ಅಂತಕ್ಕಂಥ ಕೃತಿಯಲ್ಲಿ 1300 ಪದ್ಯಗಳಿವೆ. ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ. ಅಲ್ಲಿ ಏನಾದ ಅಂತಕ್ಕಂಥ ವಾಕ್ಯವನ್ನು ಕೊಟ್ಟಾರ್ರಿ, ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ. ನೆನ್ಪಿಟ್ಟುಕೋರ, ಪಾಯಿಂಟ್ಗಳು ಬಹಳ ಮುಖ್ಯ ಆಗ್ತವ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತೋರುವುದು ಈಟಿಯಲ್ಲ. ನೋಡ್ರಿ, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತೋರುವುದು ಈಟಿಯಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತವೇ ಅವನ ಧರ್ಮ ಅಂತೇಳಿ ಈ ಒಂದು ಕೃತಿ ತಿಳಿಸ್ತದ. ಇನ್ನು ಸಂಗಮ್ ಸಾಹಿತ್ಯ ರಚನೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡಿತ್ತು. ಸುಮಾರು 500 ವರ್ಷಗಳಷ್ಟು ಕಾಲ ಇದು ಮುಂದುವರಿತದ. ಬನವಾಸಿಯ ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು. ನೋಡ್ರಿ, ಬನವಾಸಿಯ ವೈಜಯಂತಿ ಎಂಬ ಹೆಸರಿನಲ್ಲಿ ಇವರು ಪ್ರಾಂತೀಯ ರಾಜಧಾನಿಯನ್ನಾಗಿ ಅವರು ಮಾಡಿಕೊಂಡಿದ್ರು. ಶಾತವಾಹನರ ಕಾಲದಲ್ಲಿ ಪ್ರಾಕೃತ ಜನಪ್ರಿಯವಾಗಿರ್ತಕ್ಕಂಥ ಭಾಷೆಯಾಗಿತ್ತು. ಇದು ಕ್ವಶನ್ ಆಗ್ಯದ. ಜನಪ್ರಿಯವಾಗಿರ್ತಕ್ಕಂಥ ಶಾತವಾಹನರ ಕಾಲದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಭಾಷೆ ಯಾವುದಾಗಿತ್ತು? ಪ್ರಾಕೃತ ಆಗಿತ್ತು. ಇನ್ನು ಶಾತವಾಹನರ ಆಳ್ವಿಕೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು 4 ಶತಮಾನಗಳ ಕಾಲ ಅವರ ಆಳ್ವಿಕೆ ಮುಂದುವರಿತದ. ಈ ಪಾಯಿಂಟ್ಗಳು ನಿಮಗಿದು ತಿಳಿದಿರಲಿ ಅಂತೇಳಿ ಎಕ್ಸ್ಟ್ರಾ ಪಾಯಿಂಟ್ಗಳು ಇವು ಆ ಬುಕ್ಸ್ನ ಕೊಟ್ಟಿದ್ದು. ಇನ್ನೊಂದಿಷ್ಟು ನನ್ನ ಕಡೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅದಾವ, ಅದನ್ನು ನಾನು ನಿಮ್ಮ ಕೂಡ ಚರ್ಚೆಯನ್ನು ಮಾಡ್ತೀನಿ. ಕದಂಬರ ಆಳ್ವಿಕೆ ಸುಮಾರು 1650 ವರ್ಷಗಳ ಹಿಂದೆ ಆರಂಭಗೊಂಡಿತು. ಅವರು ಸುಮಾರು 190 ವರ್ಷಗಳ ಕಾಲ ಆಳ್ತಾರೆ. ಕರ್ನಾಟಕ ರಾಜ್ಯವನ್ನು 190 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಸುಮಾರು 1550 ವರ್ಷಗಳಷ್ಟು ಹಿಂದಿನದ್ದಾಗಿವೆ. ಗಂಗರ ಕಾಲದಲ್ಲಿ ಕೃಷಿ ಭೂಮಿ ಗಣನೀಯವಾಗಿ ವಿಸ್ತರಣೆಗೊಂಡಿತು. ಗಂಗರಾಜರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವನ್ನು ಕೊಟ್ಟರು. ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರುತ್ತಿತ್ತು. ಭತ್ತ, ರಾಗಿ, ಜೋಳ, ಹತ್ತಿ ಮುಖ್ಯ ಬೆಳೆಗಳು. ಪಶುಸಂಗೋಪನೆ ಹೇರಳವಾಗಿತ್ತು. ಮಹಿಷಿ, ಗೋವು, ಅಶ್ವ, ಕುಕ್ಕಟ ಮೀನ್ಸ್ ಕುಕ್ಕುಟಗಳು ಅಂದರೆ ಎತ್ತು, ಹಸು, ಕುದುರೆ, ಕೋಳಿ ರಾಜ್ಯದಲ್ಲಿ ಸಮೃದ್ಧವಾಗಿದ್ದವು ಎಂತಕ್ಕಂಥ ಮಾಹಿತಿ ನಮಗಿಲ್ಲಿ ಲಭ್ಯವಾಗ್ತದ ಗಂಗರ ಕಾಲಕ್ಕೆ ಸಂಬಂಧಪಟ್ಟಂತೆ.
ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳಾಗಿದ್ದರು, ಸ್ವತಂತ್ರವಾಗಿ ದಾನಗಳನ್ನು ನೀಡುತ್ತಿದ್ದರು. ಸತ್ಯಶೀಲತೆ, ಸ್ವಾಮಿನಿಷ್ಠೆ ಇವು ಆ ಕಾಲದ ಸಾಮಾಜಿಕ ಮೌಲ್ಯಗಳಾಗಿದ್ದವು. ಶೌರ್ಯ ಮತ್ತು ತಾಳ್ಮೆ, ಸತ್ಯ, ಸ್ವಾಮಿನಿಷ್ಠೆ ಮತ್ತು ಸತ್ಯಶೀಲತೆ ಇವೆಲ್ಲ ಆ ಕಾಲದ ಗಂಗರ ಕಾಲದ ನೋಡ್ರಿ ಅಷ್ಟೆಲ್ಲ ಮೌಲ್ಯಗಳು ಅವರ ಕಾಲದಲ್ಲಿ ಇದ್ದವು ಎಂತಕ್ಕಂಥ ಮಾಹಿತಿ ನಮಗಿಲ್ಲಿ ಲಭ್ಯವಾಗ್ತಾ ಬರ್ತದ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸದಿ ಇದೆ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸದಿ ಇದೆ. ಅದನ್ನು ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದನು. ಆದ್ದರಿಂದ ಆ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಬಂದಿದೆ. ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಬೆಟ್ಟ ಅಂತ ಕರಿತೀವಿ. ಪಾಯಿಂಟ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾವೆ, ಸ್ವಲ್ಪ ನೆನ್ಪಿಟ್ಕೋರಿ, ಮತ್ತೆ ರಿವಿಷನ್ ಮಾಡ್ಕೋರಿ. ಕರ್ನಾಟಕದಲ್ಲಿ ಕಾರ್ಕಳ ಉಡುಪಿ ಜಿಲ್ಲೆ, ವೇಣೂರು ದಕ್ಷಿಣ ಕನ್ನಡ ಜಿಲ್ಲೆ, ಗೊಮ್ಮಟಗಿರಿ ಮೈಸೂರು ಜಿಲ್ಲೆ, ಬಸ್ತಿಹಳ್ಳಿ ಮಂಡ್ಯ ಜಿಲ್ಲೆ, ಇತರೆಡೆ ಪ್ರಾಚೀನ ಗೊಮ್ಮಟ ವಿಗ್ರಹಗಳು ಕಂಡು ಬರ್ತಾವ. ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರಂತಂದ್ರೆ ಕಾರ್ಕಳದ ರಂಜಾಳ ಗೋಪಾಲ ಶೆಣೆ ಎಂಬುವರು. ಕ್ವಶನ್ ಆಗುವ ಸಾಧ್ಯತೆ ಆದ. ಇಂಪಾರ್ಟೆಂಟ್. ಇಷ್ಟು ಮಾಹಿತಿ ನಮಗೆ ಏನಾಗ್ತದ್ರಿ ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಲಭ್ಯವಾಗ್ತಾ ಬರ್ತದ. ಈ ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋದಾದ್ರೆ ಇಲ್ಲಿ ನೋಡ್ರಿ, ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿಗಳು ಚೋಳರ ಆಡಳಿತವನ್ನು ನೋಡಿ ಆ ಒಂದು ಅಧ್ಯಯನವನ್ನು ಮಾಡಿ ಅವರ ಒಂದು ಗ್ರಾಮಾಡಳಿತವು ಪುಟ್ಟ ಗಣರಾಜ್ಯಗಳಾಗಿದ್ದವು ಅಂತೇಳಿ ಕೊಂಡಾಡ್ಯಾರ. ಪುಟ್ಟ ಗಣರಾಜ್ಯಗಳು ಕೇಳೇನ್ರಿ ಕ್ವಶನ್ ಇದು. ಚೋಳರ ಗ್ರಾಮಾಡಳಿತವು ಪುಟ್ಟ ಗಣರಾಜ್ಯಗಳಂತಿದ್ದವು. ಪ್ರಶ್ನೆ ಪದೇ ಆಗ್ತಿರ್ತದ. ಈ ಒಂದು ಗ್ರಾಮಾಡಳಿತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾವು ನೋಡೋದಾದ್ರೆ ನೆನ್ಪಿಟ್ಟುಕೋರಿ, ಇದರ ಕುರಿತು ಉತ್ತರ ಮೇರೂರು ಶಾಸನ ಮಾಹಿತಿಯನ್ನು ಕೊಡ್ತದ. ಉತ್ತರ ಮೇರೂರು ಶಾಸನ ಇದು ಕ್ವಶನ್ ಭಾಳ ಸಲ ಆಗ್ಯಾದ್ರಿ. 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ನೋಡ್ರಿ, ಇವರ ಒಂದು ಗ್ರಾಮಾಡಳಿತ ಅಂತಂದ್ರೆ ಭಾರಿ ಚಂದ, ಆ ಒಂದು ಅತ್ಯಂತ ಶಿಸ್ತುಬದ್ಧವಾಗಿ ಅವರು ಆಡಳಿತವನ್ನು ನಡೆಸ್ತಿದ್ರು. ಅವರು ತಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರತಿನಿಧಿಗಳ ಮೂಲಕ ಆಳ್ವಿಕೆಯನ್ನು ನಡೆಸ್ತಿದ್ರು. ಈ ಪದ್ಧತಿಯವರ ಕಾಲದಲ್ಲಿ ತುಂಬ ಜನಪ್ರಿಯವಾಗಿತ್ತು. ಇನ್ನೊಂದು ಮಾಹಿತಿ ಅಂತಂದ್ರೆ ಇಲ್ಲಿ ಹಲವಾರು ವಿಭಾಗಗಳಲ್ಲಿ ಅವರು ಏನು ಮಾಡ್ತಿದ್ರು, ಸಮಿತಿಗಳನ್ನು ರಚಿಸ್ತಿದ್ರು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯನು ಒಂದು ವರ್ಷದ ಅವಧಿಗೆ ಆಯ್ಕೆಯನ್ನು ಮಾಡಲಾಗ್ತಿತ್ತು. ನೋಡ್ರಿ, ಅವಾಗಷ್ಟು ಅವರು ಚೆನ್ನಾಗಿ ಒಂದು ಸಿಸ್ಟಮನ್ನು ರೆಡಿ ಮಾಡಿದ್ರು. ಹೌದಾ? ಇದನ್ನ ಕುಡುವಲೈ ಪದ್ಧತಿ ಕ್ವಶನ್ ಹಾಕಿದ್ರಿ. ಇದು ಕುಡುವಲೈ ಪದ್ಧತಿ ನೋಡ್ರಿ, ಕುಡುವಲೈ ಪದ್ಧತಿ ಅಂತಂದ್ರ ಈ ಉತ್ತರ ಮೇರೂರು ಎಂತಕ್ಕಂತಹ ಪ್ರದೇಶವನ್ನ ಭಾಗಗಳನ್ನಾಗಿ ಮಾಡಿ ಆ ಭಾಗದ ಸದಸ್ಯರನ್ನ 1 ವರ್ಷಕ್ಕಾಗಿ ಆಯ್ಕೆ ಮಾಡಲಾಗ್ತಿತ್ತು. ಈ ಆಯ್ಕೆ ಮಾಡತಕ್ಕಂಥ ಪದ್ಧತಿಯನ್ನ ಅದೃಷ್ಟ ಪದ್ಧತಿ ಅಥವಾ ಕುಡುವಲೈ ಪದ್ಧತಿ ಅಂತೇಳಿ ಕರಿತಾ ಬರ್ತೀವಿ. ಸರ್, ಇವರನ್ನ ಆಯ್ಕೆ ಹೆಂಗ್ ಮಾಡ್ತಿದ್ರು ಅಂತಂದ್ರ ನೋಡ್ರಿ, ಭಾಳ ಚಂದ ಐತಿದು. ಚುನಾವಣೆಯ ದಿನದಂದು ಅಂದ್ರೆ ಯಾವ ದಿನ ಚುನಾವಣೆ ಇರ್ತದ ಆ ದಿನದಂದು ಗ್ರಾಮದ ಎಲ್ಲ ಜನರು ದೇವಾಲಯದಲ್ಲಿ ಬಂದು ಸೇರ್ತಿದ್ರು. ಆವಾಗ ಆಯ್ಕೆ ಮಾಡುವ ಅಭ್ಯರ್ಥಿಗಳು ಯಾರ್ಯಾರು ಅಭ್ಯರ್ಥಿಗಳದಾರಲ್ಲ ಆ ಅಭ್ಯರ್ಥಿಗಳ ಹೆಸರುಗಳನ್ನು ಓಲೆಗರಿಗಳ ಮೇಲೆ ಬರಿತಿದ್ರು. ಬರೆದು ಒಂದು ಮಡಿಕೆಯಲ್ಲಿ ಹಾಕ್ತಿದ್ರು. ಅನಂತರ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಓಲೆಯನ್ನು ಮಡಿಕೆಯಿಂದ ಹೊರತೆಗೆಯುವ ಮೂಲಕ ಪ್ರತಿನಿಧಿಗಳ ಆಯ್ಕೆ ನಡೀತಿತ್ತು. ಎಷ್ಟು ಚೆನ್ನಾಗಿ ಅವರು ಆಡಳಿತವನ್ನು ನಡೆಸ್ತಿದ್ರು ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದ. ಆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆಗಳ ಸಮಿತಿ ಮುಂತಾದ ಸಮಿತಿಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ರು. ಸಮಿತಿಗಳನ್ನು ವರಿಯಂ ಎಂದು ಕರೀತಿದ್ರು. ಸಮಿತಿಗಳನ್ನು ಪ್ರಶ್ನೆ ಹಾಗಾದ್ರೆ ಇದನ್ನು ಸಮಿತಿಗಳನ್ನು ವರಿಯಂ ಅಂಥೇಳಿ
ಕರಿತಿದ್ರು. ಆಮೇಲೆ ಈ ಒಂದು ಗ್ರಾಮ ಆಡಳಿತ ನಡೆಯುವಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಕೇಂದ್ರಾಡಳಿತ ಇದರಲ್ಲಿ ಮೂಗು ತುರಿಸ್ತಿರ್ಲಿಲ್ಲ. ಇದನ್ನು ಸ್ಪಷ್ಟವಾಗಿ ಕೊಟ್ಟಾರ, ನೆನ್ಪಿಟ್ಕೋರಿ. ಅನಾವಶ್ಯಕವಾಗಿ ಅಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನು ಮಾಡ್ತಿರಂಗಿಲ್ಲ. ಆಮೇಲೆ ಈ ಒಂದು ಸದಸ್ಯನಾಗಲು ಕೆಲವೊಂದಿಷ್ಟು ಅರ್ಹತೆಗಳನ್ನು ಅವರು ಮಾಡಿದ್ರು. ಅಭ್ಯರ್ಥಿ ಕನಿಷ್ಠ ಪಕ್ಷ 1.5 ಎಕರೆ ಭೂಮಿಯನ್ನು ಹೊಂದಿರಬೇಕು. ಅದು 1.5 ಎಕರೆ ಎಲೆಕ್ಷನ್ ನಿಂದಿರ್ಬೇಕಂದ್ರೆ ಇಲ್ಲಿ 1.5 ಎಕರೆ ತೆರಿಗೆ ಕೊಡ್ತಕ್ಕಂಥ ಭೂಮಿ ಹೆಂಗಿರ್ಬೇಕು? ಅದು ತೆರಿಗೆ ಅಂದ್ರೆ ಅದು ಸಂಪದ್ಭರಿತವಾಗಿರ್ತಕ್ಕಂಥ ಭೂಮಿ ಆಗಿರಬೇಕು. ಸ್ವಂತ ನಿವೇಶನವನ್ನು ಅಂದ್ರೆ ಸ್ವಂತ ಮನೆಯಲ್ಲಿ ಆತ ವಾಸ ಮಾಡ್ತಿರ್ಬೇಕು. ಸ್ವಂತ ಮನೆ ನಿವೇಶನವನ್ನು ಹೊಂದಿರಬೇಕು. ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅವರ ಆಡಳಿತ ಪದ್ಧತಿ. 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿನವನಾಗಿರಬೇಕು. 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿನವನಾಗಿರಬೇಕು. ವೇದ ಬ್ರಾಹ್ಮಣಕಗಳ ಅಧ್ಯಯನವನ್ನು ಮಾಡೋದನ್ನಾಗಿರಬೇಕು. ಉತ್ತಮ ಚರಿತ್ರೆ ಉಳ್ಳವನಾಗಿರಬೇಕು. ಉತ್ತಮ ಚರಿತ್ರೆ ಉಳ್ಳವನಾಗಿರಬೇಕು. ಇನ್ನು ಅನರ್ಹತೆಗಳು ಇದ್ದು ರೀ. ಅನರ್ಹತೆಗಳು ಏನಂತಂದ್ರೆ 3 ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿನಲ್ಲಿ ಆ ಸದಸ್ಯನಾಗಿದ್ದರೆ ಅವನು ಪುನರಾಯ್ಕೆಗೆ ಅನರ್ಹ. ಅಂದ್ರೆ 3 ವರ್ಷ ತನಕ ನಾವು ಕೆಲಸ ಮಾಡಿದ್ದಂದ್ರೆ ಮತ್ತೊಮ್ಮೆ ಆಯ್ಕೆ ಮಾಡೋಕೆ ಆಗ್ತಿರಂಗಿಲ್ಲ. ಸಮಿತಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಅಂದರೆ ಸರಿಯಾಗಿ ಯಾರು ಲೆಕ್ಕಪತ್ರಗಳನ್ನು ಕೊಡಂಗಿಲ್ಲ ಅವರು ಮತ್ತೊಮ್ಮೆ ಪುನರಾಯ್ಕೆಗೆ ಅವರು ಅವಕಾಶ ಕೊಡ್ತಿದ್ದಿಲ್ಲ. ಆಮೇಲೆ ವಯಸ್ಕರು, ಮೋಸ ಮಾಡುವವರು, ಇಂಥವರೆಲ್ಲರನ್ನ, ಆಮೇಲೆ ಕಳ್ಳತನ ಮಾಡುವವರು, ಇವರೆಲ್ಲರನ್ನ ಅವರು ಎಲೆಕ್ಷನ್ಗೆ ನಿಂದಿರಿಸಿಕೊಡ್ತಿದ್ದಿಲ್ಲ. ಅವರು ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನು ಕೊಡ್ತಿದ್ದಿಲ್ಲ. ಇವೆಲ್ಲ ಕಾರಣಗಳನ್ನು ನೋಡಿನೇ ಈ ಒಂದು ಗ್ರಾಮಾಡಳಿತವನ್ನು ಪುಟ್ಟ ಗಣರಾಜ್ಯಗಳು ಅಥವಾ ಚಿಕ್ಕ ಗಣರಾಜ್ಯಗಳು ಅಂಥೇಳಿ ಬ್ರಿಟಿಷರು ಕರೆದಿದ್ದಾರೆ. ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ನಮಗೆ ಗೊತ್ತಾಗ್ತಾ ಬರ್ತಾವ. ಇನ್ನೊಂದಿಷ್ಟು 2 ಪಾಯಿಂಟ್ಗಳು ನಾನು ಎಕ್ಸಾಮ್ದಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡಿ 2 ಪಾಯಿಂಟ್ಗಳನ್ನು ತಗೊಂಡಿನಿ. ಅದನ್ನು ನಿಮ್ಮ ಕೂಡ ಚರ್ಚೆ ಮಾಡ್ಕೊಂಡ್ಬಿಡ್ತೀನಿ, ನೆನ್ಪಿಟ್ಕೋರಿ. ಏನು ಪಾಯಿಂಟ್ ಅಂತಂದ್ರೆ ಅದು ಇಲ್ಲಿ ಚೋಳರ ರಾಜಕೀಯ ಇತಿಹಾಸವನ್ನು ನಾವು ಗಮನಿಸಿದಾಗ ಸಂಗಮ್ ಕಾಲದ ಸಾಹಿತ್ಯ ನಮಗೆ ಆಧಾರವಾಗ್ತದ. ಇದು ಬಹಳ ಮುಖ್ಯ. ಸಂಗಮ್ ಕಾಲದ ಸಾಹಿತ್ಯ ಅವರ ಒಂದು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತದ. ಇದರ ಪ್ರಕಾರ ಇಳೆಯಾಂಚೋಳ ಇವರ ಮೊದಲ ದೊರೆ. ಇಳೆಯಾಂಚೋಳ ಮೊದಲ ದೊರೆ, ಉರೈಯೂರು ಅವನ ರಾಜಧಾನಿ. ಇದು ಹಳೆಯ ಕಾಲಕ್ಕೆ ಬಂದ್ರ ಉರೈಯೂರು. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂಥ ದೊರೆ ಯಾರಂತಂದ್ರ ಕರಿಕಾಲ ಚೋಳ. ಕರಿಕಾಲ ಚೋಳ ಅಂದ್ರೆ ಪ್ರಾಚೀನ ಸಾಹಿತ್ಯಕ್ಕೆ ಬಂದ್ವಿ ಅಂತಂದ್ರೆ ನಾವು ಆ ಒಂದು ಕಾಲದ ಚೋಳ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೊರೆ ಇಳೆಯಾಂಚೋಳ, ಅವನ ರಾಜಧಾನಿ ಉರೈಯೂರು. ಅಲ್ಲಿ ನಮಗೆ ಕಂಡು ಬರ್ತಕ್ಕಂಥ ದೊರೆ ಕರಿಕಾಲ ಚೋಳ ಕಂಡು ಬರ್ತಾನ. ಅನಂತರ ಮಧ್ಯಕಾಲೀನ ಚೋಳರ ಇತಿಹಾಸಕ್ಕೆ ಬಂದ್ರ, ಇದು ಪಾಯಿಂಟ್ ಇಂಪಾರ್ಟೆಂಟ್. ಮಧ್ಯಕಾಲದ ಚೋಳರ ಇತಿಹಾಸಕ್ಕೆ ಬಂದ್ರೆ ವಿಜಯಾಲಯ ಚೋಳ ಪ್ರಮುಖ ಅರಸ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆಪ್ಷನ್ಗಳು ನೆನಪಿಟ್ಟುಕೋರಿ. ಆಪ್ಷನ್ಗಳು ಯಾವ ಪ್ರಕಾರ ಹೋಗ್ತಾವ ಆ ರೀತಿ ಆನ್ಸರ್ಗಳನ್ನ ಮಾಡಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ವಿಜಯಾಲಯ ಚೋಳ. ವಿಜಯಾಲಯ ಚೋಳ. ಆಮೇಲೆ ಈ ಒಂದು ಘಟ್ಟದಲ್ಲಿ ಒಬ್ಬ ಪ್ರಮುಖ ಯಾರಂತಂದ್ರೆ ಇನ್ನೊಬ್ಬ ಅರಸ 1ನೇ ಪರಾಂತಕ ಚೋಳ. 1ನೇ ಪರಾಂತಕ ಚೋಳ. ಈತನ ಪ್ರಾಮುಖ್ಯತೆ ಏನ್ರಿ? ಈತ ಸಾಮಾನ್ಯ ಶಕ 919 ಮತ್ತು 921ರಲ್ಲಿ 919 ಮತ್ತು 921ರ ಮಧ್ಯದಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾನೆ. ಅದು ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಪದೇ ಪದೇ ಕಂಪ್ಯೂಟರ್ ಎಕ್ಸಾಮ್ದಾಗ ಕ್ವಶನ್ ಆಗಿದೆ. ಇದು ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ತಕ್ಕಂಥ ಶಾಸನ. ಇನ್ನು ಸಾಮಾನ್ಯ ಶಕ 949ರಲ್ಲಿ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ಒಂದು ಯುದ್ಧ ಆಗ್ತದ. ಅದನ್ನ ತಕ್ಕೋಳಂ ಕದನ ಅಂತ ಕರಿತೀವಿ. ಇದನ್ನು ಕ್ವಶನ್ ಆಗಿದೆ. ತಕ್ಕೋಳಂ ಕದನ.
ತಕ್ಕೊಳ್ಳಂಕದನ ಏನಾಗಿದ್ರೆ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿದೆ. ಇಷ್ಟು ಮಾಹಿತಿಗೆ ಸಂಬಂಧಪಟ್ಟಂತೆ ನಾವು ಚೋಳರ ಇತಿಹಾಸವನ್ನು ನೋಡ್ತಾ ಬಂದೀವಿ. ಇವರ ನಂತರ ಈಗಾಗಲೇ ನೋಡಿವಿ ರಾಜರಾಜ ಚೋಳ ಬರ್ತಾನ, ರಾಜೇಂದ್ರ ಚೋಳ ಬರ್ತಾನ, ಮತ್ತು ಆತನ ಕಾಲದಲ್ಲಿ ಯಾವೆಲ್ಲ ರೀತಿ ಸಾಹಿತ್ಯಿಕವಾಗಿ ಕಲೆ ಮತ್ತು ವಾಸ್ತುಶಿಲ್ಪಕವಾಗಿ ಅಭಿವೃದ್ಧಿ ಆಗ್ತಾ ಬಂತು ಅನ್ನತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಬಂದೀವಿ. ಇಷ್ಟು ಮಾಹಿತಿ ನಮಗೆ ಚೋಳರ ಕುರಿತು ನಮ್ಮ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ 6ನೇ ತರಗತಿಯಲ್ಲಿ ಎಷ್ಟು ಮಾಹಿತಿ ಇತ್ತು ಅದಕ್ಕಿಂತ ಹೆಚ್ಚಿನದಾಗಿ ನಾವು ಮಾಹಿತಿಯನ್ನು ಸಂಗ್ರಹಣೆಯನ್ನು ಮಾಡೀವಿ. ಮತ್ತು ಮುಂದಿನ ಅಂದ್ರೆ ಮುಂದೆ ನೆಕ್ಸ್ಟ್ ನಾಳೆಗೆ ಏನು ಮಾಡೋಣ, 6ನೇ ಅಧ್ಯಾಯ 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ 6ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಕಂಪ್ಲೀಟ್ ಆಯಿತು. 7ನೇ ಅಧ್ಯಾಯ ಪೌರತ್ವಕ್ಕೆ ಸಂಬಂಧಪಟ್ಟಂತಿದೆ. ಅದನ್ನು ಅಧ್ಯಾಯ ಯಾವುದೂ ಅಧ್ಯಾಯನ ಬಿಡೋದು ಬೇಡ. ಬುಕ್ಕ ಹೆಂಗೆ ಹೋಗುತ್ತೋ ಅದೇ ರೀತಿ ನಾವು ತರಗತಿಗಳನ್ನ ಮಾಡ್ತಾ ಹೋಗೋಣ. ಅಂದ್ರೆ ಯಾವುದೂ ಮಿಸ್ ಆಗೋದು ಬೇಡ, ಯಾವುದೂ ಮಿಸ್ ಆಗೋದು ಬೇಡ. ಬುಕ್ಕ ಓದ್ದಾಗೂ ಆಗಬೇಕು, ರಿವಿಷನ್ ಮಾಡಿದಾಗೂ ಆಗಬೇಕು, ನಮಗೆ ಹೆಚ್ಚಿನ ಪಾಯಿಂಟ್ಸ್ಗಳು ಅಧ್ಯಯನ ಮಾಡಿದಾಗೂ ಆಗಬೇಕು. ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾರ್ಮಲ್ ಆಗಿ ಹೆಂಗೆ ಚರ್ಚೆ ಮಾಡಕತ್ತೀವಲ್ಲ ಆ ಒಂದು ಮೂಲಕ ನಾವು ಪಾಯಿಂಟ್ಸ್ಗಳನ್ನ ದಿನನಿತ್ಯ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಾಳೆಗೆ ಸಿಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.